ಸಿ ಬಗ್ಗೆ ಹೇಳಿದ್ರಿ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನೀವು ಯು ಬಿಲೀವ್ ನರೇಂದ್ರ ಮೋದಿ ಆರ್ ಯು ಬಿಲೀವ್ ಸಂಜೀವ್ ಭಟ್? ನರೇಂದ್ರ ಮೋದಿ. ಓಕೆ, ಸೊ ನಾನು ಹಂಗಂದ್ಮೇಲೆ ಇನ್ನು ನಾನು ಇದನ್ನ ಮುಂದೆ ತಗೊಂಡು ಹೋಗಲ್ಲ. ಎಲ್ಲಿವರೆಗೂ ನಾವು ಈ ತರ ಒಂದು ಬಯಾಸ್ಡ್ ಆಗಿರ್ತೀವೋ ಅಲ್ಲಿವರೆಗೂ ಟ್ರೂತ್ ಹೊರಗೆ ಬರಲ್ಲ. ಓಕೆ, ಅದಕ್ಕೋಸ್ಕರ ನಾನು ಆನರಬಲ್ ಸುಪ್ರೀಂ ಕೋರ್ಟ್ ಆಸ್ ವೆಲ್. ದಟ್ಸ್ ಅದಕ್ಕೆ ನಾನು ಹೇಳ್ತೀನಲ್ವಾ, ಆಸ್ ಲಾಂಗ್ ಆಸ್ ಅವರ್ ಬಿಲೀಫ್ಸ್ ಆರ್ ಸ್ಟ್ರಾಂಗ್ ಅಂಡ್ ವಿ ಬಿಲೀವ್ ಇನ್ ಸಮಥಿಂಗ್, ಟ್ರೂತ್ಸ್ ವಿಲ್ ನೆವರ್ ಕಮ್ ಔಟ್ ಅಂತ ನಾನು ಹೇಳಿದೆ. ಸೊ ಅದನ್ನ ಅಲ್ಲೇ ಸ್ಟಾಪ್ ಮಾಡ್ತೀನಿ. ಐ ಲೀವ್ ಇಟ್ ಟು ಪೀಪಲ್ ಚಾಯ್ಸ್. ಓಕೆ, ನಾನು ಅದೇ ತಗೊಂಡು ಹೋಗಲ್ಲ. ಬಟ್ ಒನ್ ಡೇ ವಿಲ್ ಕಮ್, ಟ್ರೂತ್ ಹ್ಯಾಸ್ ಟು ಕಮ್ ಔಟ್. ಆ ದೇವರನ್ನೋನು ಒಬ್ಬನಿದ್ರೆ, ನಾನು ಸ್ವಲ್ಪ ಫಿಲಾಸಫಿಕಲ್ ಆಗಿ ಹೋಗ್ತೀನಿ, ದೇವರನ್ನೋನು ಒಬ್ಬನಿದ್ರೆ ಸಂಜೀವ್ ಭಟ್ ಹೊರಗೆ ಬರಲೇಬೇಕು. ಆ ಸಂಜೀವ್ ಭಟ್ ಹೊರಗೆ ಬಂದ್ಮೇಲೆ ಅವನಿಗೆ ಯಾವಾಗ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಸಿಗುತ್ತೋ ನಡೆದಿರೋದೆಲ್ಲ ಹೊರಗೆ ಹಾಕ್ಲೇಬೇಕು. ಭಾರತ ಜನಕ್ಕೆ ಆಗಿರುವ ಸಚ್ಚಾಯಿ ಏನಿದೆ ಅದು ಭಾರತ ಜನಕ್ಕೆ ಗೊತ್ತಾಗ್ಬೇಕು. ಅದ್ ನೋಡೋಣ. ದೇವರನ್ನೋರು ಒಬ್ರು ಇದ್ರೆ ಅದಕ್ಕೆ he will make scope for that. ಇಲ್ಲಂದ್ರೆ ಇದನ್ನು ಮಟಾಶ ಆಗುತ್ತೆ. ಅದು ನಾನು ಫಿಲಾಸಫಿಕಲ್ ಆಗ್ತೀನಿ. ಇಲ್ಲ ಯಾಕಂದ್ರೆ ಏನು ಮಾಡಕ್ಕಾಗಲ್ಲ. ವಿ ಹ್ಯಾವ್ ಟು ಬಿಕಮ್ ಫಿಲಾಸಫಿಕಲ್. ಅದೇನು ಹೇಳ್ತಾರಲ್ಲ, ಧರ್ಮ ಯಾವಾಗ ಅಧರ್ಮ ಆಗುತ್ತೋ ಯಾರೋ ಒಬ್ಬ ಹುಟ್ಟು ಬಂದು ಅವನಿಗೆ ಧರ್ಮ ಸ್ಥಾಪನೆ ಮಾಡ್ತಾನೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ವಾ. ನೋಡೋಣ ಅವೆಲ್ಲ ನಿಜನಾ ಸುಳ್ಳ ಪೊಳ್ಳ ಏನು ಅಂತ ನೋಡೋಣ ಅಂತ ನಾನು ಐ ವಿಲ್ ಕಮ್ ಟು ಒನ್ ಕನ್ಕ್ಲೂಷನ್. ವೆದರ್ ಗಾಡ್ ಇಸ್ ದೇರ್, ಗಾಡ್ ಇಸ್ ನಾಟ್ ದೇರ್, ಇವೆಲ್ಲ ಪೊಳ್ಳ ಏನು ಅಂತ ನೋಡೋಣ. ಬಟ್ ಐ ವಿಲ್ ಕಮ್ ಬ್ಯಾಕ್ ಟು ಈ ಹಿಂಡೆನ್ಬರ್ಗ್ ರಿಸರ್ಚ್ ರಿಪೋರ್ಟ್ ಏನಿದೆ ನಾನು ಹೇಳ್ತೀನಿ. ಬಟ್ ಬಿಫೋರ್ ಈ ಹಿಂಡೆನ್ಬರ್ಗ್ ರಿಸರ್ಚ್ ರಿಪೋರ್ಟ್ ನಾನು ನಿಮ್ಗೆ ಒಂದು ಸ್ಮಾಲ್ ಸಜೆಷನ್ ಕೊಡ್ತೀನಿ. ಅದಾನಿ ಗ್ರೀನ್, ಅದಾನಿ ಎಲ್ಲ ಕಂಪ್ನೀಸು, ಐ ಆಮ್ ಶ್ಯೂರ್ ದಟ್ ಮಂಜುನಾಥ್ ಅವ್ರಿಗೆ ಹಾಗೂ ಇಲ್ಲಿರೋರ್ಗೆ ಎಲ್ಲರಿಗೂ ಅಷ್ಟೊಂದು they're well off that they can understand some basic how market operates and all these things. Just go to that share and look how what was the pattern of it for the last 2 years. That means ಯಾವಾಗ ಬಿತ್ತಲ್ವಾ ಕೋವಿಡ್ ಆದ್ಮೇಲೆ we came to around 5,000 levels ಅಲ್ವಾ. ನಿಫ್ಟಿ came to somewhere around 5,000 levels 4,000 levels ಬಂತಲ್ವಾ. ಅಲ್ಲಿಂದ ಆ ಶೇರು ಪ್ಯಾಟರ್ನ್ ನೀವು ನೋಡ್ಕೊಂತ ಹೋಗಿ. ನಾನೇನು ಏನು ಹೇಳಲ್ಲ ನಿಮ್ಗೆ. ಆ ಪ್ಯಾಟರ್ನ್ ನೋಡ್ಕೊಂತ ಹೋದ್ರೆ ನಿಮ್ಗೆ ಒಂದು ಪ್ಯಾಟರ್ನ್ ಕಾಣಿಸುತ್ತೆ. ಒಂದು 10-20 ಡೇಸ್ ಅಪ್ಪರ್ ಫ್ರೀಸ್ ಹೊಡೆಯುತ್ತೆ. ಓಕೆ, ಅದೇ ರೀತಿ ಒಂದು 10 ನಿಮ್ಗೆ ಎಂಟ್ರಿನೇ ಸಿಗಲ್ಲ. ಅಪ್ಪರ್ ಫ್ರೀಸ್ ಹೊಡೆದಾಗ ನಿಮ್ಗೆ ಬೈ ಮಾಡಕ್ ಚಾನ್ಸಸ್ ಸಿಗಲ್ಲ, ಅಂದ್ರೆ ಎಂಟ್ರಿ ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇನಂತ. ಒಂದ್ ಅದಾನಿ ಒಂದು 10 ಲಕ್ಷ ಶೇರ್ಗೆ ಆರ್ಡರ್ ಹಾಕ್ಬಿಡ್ತಾನೆ ಬೆಳಿಗ್ಗೆನೆ, ಇನ್ನ ಸ್ಟಾರ್ಟ್ ಆಗೋಕಿನ್ನ ಮುಂಚೆ. ಸೊ ಅವನ ಆರ್ಡರ್ ಫುಲ್ಫಿಲ್ ಆಗೋವರೆಗೂ ಇನ್ ಯಾರಿಗೂ ಬೈ ಮಾಡೋಕೆ ಚಾನ್ಸ್ ಸಿಗಲ್ಲ. ಐ ಥಿಂಕ್ ಇಫ್ ಪೆರಿ ಇಸ್ ದೇರ್ ಹಿ ವಿಲ್ ಅಂಡರ್ಸ್ಟ್ಯಾಂಡ್. ಅದೇ ರೀತಿ ಲೋವರ್ ಫ್ರೀಸ್ ಆಯ್ತು ಅನ್ಕೊಳ್ಳಿ. ಲೋವರ್ ಫ್ರೀಸ್ ಆದ್ರೆ ಯು ಕೆನಾಟ್ ಸೆಲ್, ಅಂದ್ರೆ ಸಿಗಾಕೊಂಡಿರೋನು ಹೊರಗೆ ಬರಕ್ಕಾಗಲ್ಲ. ಯು ಕ್ಯಾನ್ ಓನ್ಲಿ ಬೈ. ಅಂದ್ರೆ ಇವಾಗ ಅರ್ಥ ಮಾಡ್ಕೊಳ್ಳಿ. ಅಪ್ಪರ್ ಫ್ರೀಸ್ ಆದಾಗ ಒಂದು 10-15 ದಿವಸ, 10 ದಿವಸನೋ 8 ದಿವಸನೋ 10 ದಿವಸನೋ, whenever there is an upper freeze, you will not be able to buy. That means stock is going up, but you, I, Manjunath, no one can buy it. So what will happen one fine day when the freeze is down? When there is no freeze, one day you will watch, 2 days you will watch. Again there will be a lower freeze for 3 or 4 days. Okay, then I and Manjunath will feel, chalo hum bhi 5%, 10%, let us make quick 30% bucks. You will get in. Okay, when you get in, you cannot come out. You please, ನೀವು ಏನು ಮಾಡಿ, ನೀವು ಈ ಪ್ಯಾಟರ್ನ್ ನೋಡಿ. ಅದಾನಿ ಗ್ರೀನ್ ನೋಡಿ, ಅದಾನಿ ಪೋರ್ಟ್ಸ್, ಅವ್ ಯಾವ್ಯಾವ ಅವ್ರದ್ದು ಯಾವ್ದು ಕಂಪ್ನಿ ಇದೆಯೋ ಎಲ್ಲ 60 ರೂಪಾಯಿ 70 ರೂಪಾಯಿಯಿಂದ ಹಿಡಿದು 1,400 ರೂಪಾಯಿ 1,600 ರೂಪಾಯಿ ಎಷ್ಟಕ್ಕೆ ಬಂದಿದೆ ಅದು ನೋಡಿ. 500 ರೂಪಾಯಿ ಅದಾನಿ ವಿಲ್ಮಾರ್ ನೋಡಿ. ಇರೋದ್ರಲ್ಲಿ ಸ್ವಲ್ಪ ಸೌಂಡ್ ಕಂಪ್ನಿ ಅಂದ್ರೆ ಅವ್ರದ್ದು ಅದಾನಿ ವಿಲ್ಮಾರ್.
ಓಕೆ, ಬಿಕಾಸ್ ಇಟ್ ಇಸ್ ಅನ್ FMCG ಕಂಪನಿ ಅಂಡ್ ಅವ್ರದ್ದು ಸ್ವಲ್ಪ ಆಯಿಲ್ ಅಲ್ಲಿ ಸ್ವಲ್ಪ ಇದೆ. ಅದರಲ್ಲೂ ನೋಡಿ ನಾನೇನು ಅದು ಸ್ವಲ್ಪ ಅಷ್ಟು ಫ್ಲಕ್ಚುಯೇಷನ್ ಇರಲ್ಲ. ನೀವು ಅದಾನಿ ವಿಲ್ಮರ್ ನೋಡಿದ್ರೆ ಇವಾಗ ಅಷ್ಟು ಬಿದ್ದಿರಲ್ಲ ನನ್ನ ಪ್ರಕಾರ. ಐ ಹೋಪ್ ಸೊ, ಬಟ್ ಐ ಆಮ್ ನಾಟ್ ಶ್ಯೂರ್. ಅವ್ರೆಲ್ಲ ಸೌಂಡ್ ಕಂಪ್ನೀಸ್ ಅಲ್ಲಿ ಸ್ವಲ್ಪ ಇರೋದ್ರಲ್ಲಿ ಆ ವಿಲ್ಮಾರ್ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ, ಬಿಕಾಸ್ ದೇ ಟುಕ್ ಓವರ್ ಎ ಕಂಪನಿ ಕಾಲ್ಡ್ ವಿಲ್ಮಾರ್. ಸೊ ವಾಟ್ ಡಸ್ ದಿಸ್ ಸೇ? ದಟ್ the promoters hold majority of the share. The total number of shares out in the market is less. Every day they are out to catch gullible investors every week, bring them in, show them the moon, do that upper freeze, lower freeze circus, loot the gullible investors, loot at will. Okay? One sati, ಎರಡು ಸತಿ I and Manjunath will get stuck. Okay? Then we will never go to Adani again. Okay? Then another new investor, like that. For the last 2 years, a huge loot has happened in the guise of fake accounting, fraud accounting, and fraudulent share pattern, or whatever technical names. I don't want to get into that. This is the modus operandi. And Adani is into shares on a day-to-day basis. His nickname among brokers is the God. Okay, I will tell. Adani, the God is invisible guy. Okay, in the share market. Okay, if the God says you have to buy, means all of them have to buy on that particular day. All the big guys. If the God says sell, all the guys should sell. Okay, this is the diktat. ಇದೇನಾಗುತ್ತೆ ಅಂದ್ರೆ, the stock market basically operates on a demand and supply. All our volumes put together, all the retail investors put together volume will be, and I will give roughly, Perry will, I'm not an expert like you, Perry, but I have learnt it the hard way. After analyzing why I lost money, why I made money, after I see everything, I am very clear that I will make money the day I am with Adani and the day I am with Amit Shah. When my thinking is in tune with Adani and Amit Shah, the God. And I will lose money whenever I play against them. It is very clear. Whether it is options, whether it is futures, or whether it is intraday. The best bet is, the long-term investor who invests. But I will tell you, you look at any long-term investor for the past 1 year, his return will be, negligible, more or less. For the last 1 year, I am telling. The guy who missed that cycle, when it came to 5,000, when it came to 8,000, then it came to 11, 12, who missed the cycle? Because I was there in the market when it was 11 or 12. So I faced the dip also. When it came up also, I didn't make much money. Then post that, till 13,000, 14,000, 15,000, the market was, as it was very slow. People like us who faced a lot of problems during that time, we didn't enter the market. So idrinda yenagutte, every day Adani and all his friends were making huge sums of money at the cost of gullible retail investors. This is a fraud, and this will not happen without the support of the higher ups, without Modi's help, without Amit Shah's help, without Nirmala Sitaram's help, without arm twisting, that SEBI is under control of government only at the end of the day. So this is how they looted crores, hundreds of crores of money on a daily basis. And this is the fraud that these guys are telling. This is on one side. Now next I will tell. What happened? The share which was 50 rupees ಇದ್ದಿದ್ದ ಶೇರು ಇವತ್ತು ಎಷ್ಟಾಯ್ತಪ್ಪ? 1,600, 500 ರೂಪಾಯಿ ಇದ್ದಿದ್ದ ಶೇರು 3,000 ರೂಪಾಯಿ, 3,500 ರೂಪಾಯಿ. ಇದರಿಂದ ಏನಾಯ್ತು? ಅವರ ನೆಟ್ ವರ್ತ್ ಜಾಸ್ತಿ ಆಯ್ತು. ಕರೆಕ್ಟಾ? ಅವ್ರ ನೆಟ್, ಯು ಲುಕ್ ಅಟ್ ಹೌ Adani acquired ACC. That is a classical case. Okay? Where ಅವನ್ ದುಡ್ಡೇ ಇಲ್ಲ ಅದರಲ್ಲಿ, ಎಲ್ಲಿಂದನೋ ತಂದ ಏನೋ ಮಾಡ್ದ, ಒಂದು ಕಂಪ್ನಿನ ಅಕ್ವೈರ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟ. ಅವನ್ ದುಡ್ಡು ಏನು ಹಾಕಿಲ್ಲ. ಆ ದುಡ್ಡು ಹಾಕಿರೋರು ಯಾರು ಗೊತ್ತಾ? ಈ ಬ್ಯಾಂಕ್ಸ್ ಮತ್ತೆ ನಮ್ಮಂತವ್ರ ದುಡ್ಡು. ಆ ದುಡ್ಡು ಎಲ್ಲಿಂದ ಮಾಡ್ದ? ವ್ಯಾಲ್ಯೂಯೇಷನ್ ಎಲ್ಲಿಂದ ಬಂತು ಇವನಿಗೆ?
ಇದೇನು ಇವ್ರು ಹೇಳಿದ್ರಲ್ವಾ ಅವಾಗ್ಲೇ, ಜಯಸಿಂಹ ಅವ್ರು ಹೇಳಿದ್ರಲ್ವಾ, ಅಣ್ಣ ತಮ್ಮನಿಗೆ ಮಾರೋದು, ತಮ್ಮ ಅಣ್ಣನಿಗೆ ಮಾರೋದು, ಫ್ರೀಸ್ ಅಲ್ಲಿ ಇಟ್ಬಿಡೋದು, ನಾವೆಲ್ಲ ಸಿಗಾಕೊಂಡಾಗ ಅಪ್ಪರ್ ಫ್ರೀಸ್ ಲೋವರ್ ಫ್ರೀಸ್ ಆಗುತ್ತೆ. ಐದರ್ ವೇ ವಿ ಆಲ್ ಲೂಸ್ ಮನಿ. ಸೊ ಆನ್ ಒನ್ ಸೈಡ್ ದೇ ಇನ್ಕ್ರೀಸ್ಡ್ ದೇರ್ ನೆಟ್ ವರ್ತ್ ಟು ಬಿಕಮ್ ದ ಇಂಡಿಯಾಸ್ ಟಾಪ್ ಆರ್ ದ ವರ್ಲ್ಡ್ಸ್ ಎಷ್ಟೋ ಒಂದು ಏಷ್ಯಾಸ್ ರಿಚೆಸ್ಟ್ ಆಗ್ಬಿಟ್ಟ. ಅದರಿಂದ ಏನಾಯ್ತು, ಅವನಿಗೆ ಲೋನ್ ಸಿಗೋದು ಈಸಿ ಆಯ್ತು. ಯಾರು ಎಲ್ಲಿಂದ ಲೋನ್ಸ್ ತಗೊಂಡ? ಎಲ್ಲ ನಮ್ಮ PSUs ಮತ್ತೆ ನಮ್ಮ ಪ್ರೈವೇಟ್ ಬ್ಯಾಂಕ್ಸ್ ಮತ್ತೆ ಸ್ವಲ್ಪ ಫಾರಿನ್ ಬ್ಯಾಂಕ್ಸ್ ಅಲ್ಲೂ ತಗೊಂಡಿದ್ದಾನೆ. ನನ್ನ ಪ್ರಕಾರ ಫಾರಿನ್ ಬ್ಯಾಂಕ್ಸ್ ಏನ್ ಜಾಸ್ತಿ ಕೊಟ್ಟಿರಲ್ಲ, ಯಾಕಂದ್ರೆ ಇವ್ರ ಯೋಗ್ಯತೆ ಫಸ್ಟೇ ಗೊತ್ತಿತ್ತು. ನಿಮ್ಗೊಂದು ಹೇಳ್ತೀನಿ, ಲಾಸ್ಟ್ 15 ದಿವಸ FIIs ಬಿಹೇವಿಯರ್ ನೋಡಿ ನೀವು. ಆಲ್ ದ FIIs ರಿಮೂವ್ಡ್ ಮನಿ ಫ್ರಮ್ ದ ಮಾರ್ಕೆಟ್. ನೋಡಿ ಹೆಂಗ್ ಸಿಕ್ಸ್ ಹಾಕಿದ್ರು ನೋಡಿ ಎಲ್ಲನ್ನ. FIIs ಗೊತ್ತಿತ್ತು ಇದೇನು ಹಿಂಡರ್ಬರ್ಗ್ ಏನು ರಿಪೋರ್ಟ್, FIIs ಗೊತ್ತು. ಅವರು ಕಂಟಿನ್ಯೂಸ್ ಆಗಿ ಆನ್ ಎ ಡೈಲಿ ಬೇಸಿಸ್ ದೇ ವರ್ ವಿಡ್ರಾಯಿಂಗ್ 3000 crores 5000 crores ಕಂಟಿನ್ಯೂಸ್ಲಿ ದೇವ್ರು ವಿಡ್ರಾಯಿಂಗ್. ನಿಮ್ಮಂತವ್ರು ಸಿಗಾಕೊಂಡ್ಬಿಟ್ಟಿದೀವಿ. ಇವಾಗ ಹೇಳಿ, isn't this investor fraud? People who believed that Adani has really become the richest guy in Asia and the share has gone from 50 rupees to 1500 rupees. What is the percentage of increase? Now you look at the debt to equity ratio. Adani Green is one of the company whose debt to equity ratio is 2116%. 2116%, second worst in the whole of Asia among big companies. The second point is the debt to equity ratio of Tata Group is 1.14. That means their assets and the debt more or less, is same, or maybe 0.14 is the difference. Do you know what is the debt versus equity ratio of Adani? Of their total group, it is 1:20. That means if their asset is 1 rupee, they are having debt of 20 rupees. You just imagine the risk that each and every investor, and now look at their PE. Their PE is high, some 1,000, 500, 1,000 like that. So these are some basic financial parameters which shows that there is something wrong in this company. ನಾವು ಎಲ್ಲರೂ ಏನಂತಾರೆ, ಇದು ಅಮೆರಿಕನ್ ಕಂಪನಿ, ಅವರು ಶಾರ್ಟ್ ಸೆಲ್ ಮಾಡ್ತವ್ರೆ, ಅದೆಲ್ಲ ಹೇಳ್ತವ್ರೆ. ಗುಡ್, ಅದನ್ನು ಒಪ್ಪೋಣ, ಅವನು ಶಾರ್ಟ್ ಸೆಲ್ಲರೇ ಇರ್ಬೋದು. ಬಟ್ ಅವನು ಶಾರ್ಟ್ ಸೆಲ್ಲರ್ ಅದು ಕೊಟ್ಟಿದ್ದು ಅದು ಎಸ್ ಆರ್ ನೋ ಜಲ್ದಿ ಒಂದು 3-4 ದಿವಸದಲ್ಲಿ ಕ್ಲಾರಿಫೈ ಮಾಡಿ. ಅದಾನಿ ಅವರೇ, ಜಲ್ದಿ ಕ್ಲಾರಿಫೈ ಮಾಡಿ. ಈ ತರನೇ ಒಂದು ಇನ್ಸೈಡರ್ ಟ್ರೇಡಿಂಗ್ ಅಕ್ವಿಸಿಷನ್ ವಾಸ್ ಮೇಡ್ ಆನ್ ಇನ್ಫೋಸಿಸ್. ಇಮಿಡಿಯೇಟ್ಲಿ ದ ಇನ್ಫೋಸಿಸ್ ಬೋರ್ಡ್, ಇದು ಒಂದು 3-4 months ಬ್ಯಾಕ್ ನಡೆದಿರೋದು, ನಿಮ್ಗೆ ಗೊತ್ತಾವತ್ತು. 100 ರೂಪಾಯಿ 150 ರೂಪಾಯಿ ಬಿತ್ತು ಇನ್ಫೋಸಿಸ್, ಇನ್ನ ಜಾಸ್ತಿ ಬಿತ್ತು, ಕಂಟಿನ್ಯೂ ಆಗಿ ಬಿತ್ತು ಅವ್ರದ್ದು 2-3 ದಿವಸ. ದ ಬೋರ್ಡ್ ಇಮಿಡಿಯೇಟ್ಲಿ ಸೆಡ್ ಓಕೆ, ಅದನ್ನ ಏನಂತೇಳಿ ದ ವಿಸಿಲ್ ಬ್ಲೋವರ್ ಯಾರೋ ಮಾಡಿರೋದು, ಓಕೆ ವಿ ಅಗ್ರಿ, ವಿ ಒಂದು ಕಮಿಟಿ ಮಾಡಿದ್ರು, ಹೋದ್ರು. ಒಂದು 5 ದಿವಸ 7 ದಿವಸದಲ್ಲಿ ಅವ್ರು ಹೇಳಿದ್ರು ದರ್ ಇಸ್ ನಥಿಂಗ್ ದಟ್ ವಿ ಸ್ಟ್ಯಾಂಡ್ ಬೈ ಇಟ್ ಅಂತ ಹೇಳ್ಬಿಟ್ಟು ಬೋರ್ಡ್ ಏನ್ ಮಾಡ್ತು ಗೊತ್ತಾ, ದೇ ಸ್ಟಾರ್ಟೆಡ್ ಬೈಯಿಂಗ್ ಬ್ಯಾಕ್ ಇನ್ಫೋಸಿಸ್ ಶೇರ್. Now ask Adani to buy back now from tomorrow, let us see. Adani buy back ಮಾಡಿ ಅಂತೇಳಿ ಯಾಕೆ IPO ಹೋಗ್ತಾವನೆ? ಬೈ ಬ್ಯಾಕ್ ಮಾಡಿ ಅಂತೇಳಿ ನೋಡೋಣ ತಾಕತ್ತಿದ್ರ. ಅಂದ್ರೆ ಈಗ ಮತ್ತೆ ದುಡ್ಡು ತಗೊಂತವನೆ ಜನರ ಹತ್ರ. ಜನರ ಹತ್ರ ದುಡ್ಡು ತಗೊಳ್ಳೋ ಬದಲು ನಿನ್ ದುಡ್ಡು ಹಾಕ್ಬಿಟ್ಟು ಈಗ ಬೈ ಮಾಡಪ್ಪ ನೋಡೋಣ, ಎಲ್ಲ ಇನ್ವೆಸ್ಟರ್ಸ್ ಬಚಾವ್ ಮಾಡಿ ನೋಡೋಣ, ನಿನಗೆ ತಾಕತ್ತಿದ್ರೆ ದಮ್ಮಿದ್ರೆ. ಸೊ ಸ್ನೇಹಿತರೆ, ನಾನೇನ್ ಹೇಳ್ತಾ ಇದೀನಿ, ದಯವಿಟ್ಟು ದೇರ್ ಇಸ್ ನೋ ಡೌಟ್, iota of doubt, ಈ ಅದಾನಿ ಈಸ್ ಅ ಪಪೆಟ್ ಆಫ್ ಮೋದಿ ಅಂಡ್ ಅಮಿತ್ ಶಾ. ಯಾವುದೇ ಒಂದು ದೊಡ್ಡ ಬ್ರೋಕರ್ ನಿಮ್ ಫ್ರೆಂಡ್ ಇದ್ರೆ ಕೇಳಿ, ದ ಗಾಡ್ ಅಂದ್ರೆ ಯಾರಂತ ಕೇಳಿ, ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ಇದೇಪ್ಪ ಗಾಡ್ ಅಂದ್ರೆ ಅದಾನಿ ಅಮಿತ್ ಶಾ. ಇವರಿಬ್ರು ಸೇರಿ ದಿವಸ ಸಟ್ಟಾ ಬಜಾರ್ ನಡೆಸ್ತಾರೆ. ಸಟ್ಟಾ ಬಜಾರ್ ಅಂದ್ರೆ ಮೋರಲೆಸ್ ದ ಬಜಾರ್ ಆಫ್ ಇಂಟ್ರಾ ಡೇ ಟ್ರೇಡಿಂಗ್ ಅಂಡ್ ಆಲ್ ದ ಆಪ್ಷನ್ಸ್. ಅಂಡ್ ಯು ಜಸ್ಟ್ ಟೆಲ್ ಮೀ, ಲಾಸ್ಟ್ ವೀಕ್ ಹೇಳ್ತೀನಿ ನಿಮ್ಗೆ, ಓಕೆ? ಐ ಥಿಂಕ್ ಪೆರಿ ವಿಲ್ ಅಗ್ರಿ ವಿತ್ ಮೀ. All the parameters, world markets are showing positive signals. Every market is showing positive signal. But on the last day of the option closing, what happened, Perry? You know that, no? What happened? Singapore SGX Nifty will show something in the morning. The market will open at something.
There it will show plus or plus 1.2%. Here it will open at minus. Whole world markets will show it's positive. Here it will show minus. That means the God will determine how the market will behave on that particular day. The God will determine how the market will behave on weekly closing and on monthly closing. And all gullible investors, what is the problem? I will tell. That is why my friend who is my broker or whatever you call, he always tells me, don't play options and futures. Satya, I am there in this trade for 25 years. I have never made any money. I have lost money. But I am playing. Even today I have played, I am playing. I have lost money also. Because most of the options you are buying. And most of the options ನಲ್ಲಿ ಯಾರು ಗೆಲ್ತಾರೆ ಅಂದ್ರೆ ದ ರೈಟರ್ಸ್ ಯಾರು ಇರ್ತಾರೆ ಅವನೇ ಗೆಲ್ಲೋದು. ಏನ್ ಮಾಡ್ತಾರೆ ಅಂತ ನಿಮ್ಗೆ ಹೇಳ್ತೇನೆ. ರೈಟರ್ ವಿಲ್ ರೈಟ್ the buying rate. We are the seller. We are the buyers. Whether it is put or call option, we are buyers. What he will do if he is going to lose more money? What he will do, I will tell. For example, if your rate is 325, Canara Bank is 325, and the today's rate is 320, and the expiry is there. That day, what he will do is whatever Can Bank share, they will be holding Canara Bank shares. ಬಹಳಷ್ಟು ಹೋಲ್ಡ್ ಮಾಡ್ತಾ ಇರ್ತಾರೆ ಇವರು. ರಿಟೇಲ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಎಲ್ಲ ಮಾರ್ಕೆಟ್ ಬಿಟ್ಬಿಡ್ತಾರೆ. 1 ಲಕ್ಷ ಶೇರು, 2 ಲಕ್ಷ ಶೇರು, 1 ಮಿಲಿಯನ್ ಶೇರ್ ಬಿಟ್ಬಿಡ್ತಾರೆ. ಏನಾಗುತ್ತೆ ಅವಾಗ? ನೀವೇನೇನು ಆರ್ಡರ್ಸ್ ಹಾಕಿರ್ತಾರೆ ನೋಡಿ, ಒಂದೇ ಸತಿ ಟೊಯ್ ಅಂತ ಎಲ್ಲ ಹೋಗ್ಬಿಡ್ತಾರೆ. 320 ಇರೋದು 309 ಬರುತ್ತೆ, 307 ಬರುತ್ತೆ, 305 ಬರುತ್ತೆ, 295 ಬರುತ್ತೆ. ಸೊ ಆವತ್ತು ಎಕ್ಸ್ಪೈರಿ ಏನೇನಿದೆಯೋ ಅವರೆಲ್ಲರೂ ಗೋವಿಂದ, ಎಲ್ಲರೂ ದುಡ್ಡು ಏನ್ ಮಾಡ್ತೀರಾ? 10 ರೂಪಾಯಿ ಹೋಯ್ತು, 15 ರೂಪಾಯಿ ಹೋಯ್ತು, ಫಾರ್ ವಾಟ್ ವಾಲ್ಯೂಮ್, ಫಾರ್ ದಟ್ ಲಾಟ್ ಸೈಜ್, ದನ್ ಅಂತ ಎಲ್ಲರೂ ಯು ವಿಲ್ ಕಮ್ ಔಟ್. ಸೊ ದಿಸ್ ಈಸ್ ಹೌ ದಿಸ್ ಹೋಲ್ ಎಕ್ಸಸೈಸ್ ಏನ್ ಮಾಡ್ತಾವ್ರೆ ಅದಾನಿ ಇವರೆಲ್ಲರೂ. ದೇ ಆರ್ ಚೀಟಿಂಗ್ ಗಲ್ಲಿಬಲ್ ರಿಟೇಲ್ ಇನ್ವೆಸ್ಟರ್ಸ್ ಲೈಕ್ ಯು ಅಂಡ್ ಮೀ. ನಮ್ಮಂಥವ್ರು ನಿಮ್ಮಂಥವ್ರು ಯಾರು ಇವತ್ತು 5%, 6% ಸಿಗ್ತಾ ಇದೆ ಫಿಕ್ಸ್ಡ್ ಡೆಪಾಸಿಟ್ಸ್ ಅಲ್ಲಿ, ಗೌರ್ಮೆಂಟ್ ಬಾಂಡ್ಸ್ ಅಲ್ಲಿ. ನಾವೇನೋ ಆಸೆ ಪಟ್ಟು ಸ್ವಲ್ಪ ನಮ್ಮ ಹಾರ್ಡ್ ಅಂಡ್ ಮನಿ ತಂದು ಇಲ್ಲಿ ಹಾಕ್ತಿವಿ. ಈ ಅದಾನಿ ಅಂಬಾನಿ ಪಾಕೆಟ್ಗಳನ್ನ ತುಂಬಿಸ್ಕೊಂತವ್ರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅವ್ರೆ. ಓಕೆ ಸರ್. ನೋಡಿ